ಅಗಸ್ತ್ಯ ಎಲ್ಲಿ ಹೋದ್ರು? ಇನ್ನೂ ಯಾಕೆ ಬರ್ಲಿಲ್ಲ ಅವರು? ಮಾವ, ಆಗ್ಲೇ ಅಗಸ್ತ್ಯ ಏನೋ ತರಕ್ ಹೋಗಿದ್ದಾರೆ ಅಂತ ಹೇಳಿದ್ರಲ್ಲ, ಎಲ್ಲಿ ಇನ್ನೂ ಬಂದೇ ಇಲ್ಲ? ಅದು ಅದು ತನ್ನಲ್ಲ, ಅಲ್ಲ ಸಾರಿ, ಬಂದಲ್ಲ. ವಾವ್ ಅಗಸ್ತ್ಯ, ಈಗಷ್ಟೇ ನಿಮ್ ಬಗ್ಗೆನೆ ಮಾತಾಡ್ತಿದ್ವಿ. ಈಗ ಮಾತಾಡುವಾಗ ಬಂದ್ರೆ 100 ವರ್ಷ ಆಯಸ್ಸಂತೆ ಅಲ್ವಾ ಅತ್ತೆ? ಹೌದು ವೃಂದ, ಇದರ ಅರ್ಥ ನೀನು ಅಗಸ್ತ್ಯ 100 ಕಾಲ ಚೆನ್ನಾಗಿ ಬಾಳ್ತೀರಾ ಅಂತ. ಅಗಸ್ತ್ಯ, ಯಾಕಿನ್ನೂ ಅಲ್ಲೇ ನಿಂತೀರಾ? ಒಳಗಡೆ ಬನ್ನಿ, ನಾವೆಲ್ಲ ಮದ್ವೆ ಜುವೆಲ್ಸ್ ನೋಡ್ತಿದ್ವಿ, ನೀವು ಬಂದ್ ನೋಡಿ, ಸೂಪರ್ ಆಗದ. ಕಾವೇರಿ, ಬಂದಿಯಮ್ಮ? ಯಾಕೆ ಹೊರಗಡೆ ನಿಂತಿದ್ದೀರಾ? ಒಳಗಡೆ ಬನ್ನಿ. ಕಾವೇರಿ, ಅಗಸ್ತ್ಯ, ಬನ್ನಿ ಒಳಗಡೆ. ನೀನ್ ಯಾಕೆ ಬಂದೆ? ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಂದ್ಬಿಟ್ಲು. ಹೇಳಿದ್ದೆ ತಾನೆ ನಿನ್ಗೆ ಈ ಕಡೆ ತಲೆ ಹಾಕ್ಬಾರ್ದು ಅಂತ. ಇಷ್ಟೆಲ್ಲ ಹೇಳಿದ್ರು ಅಗಸ್ತ್ಯನ್ ಜೊತೆ ನಿಂತು ಮನೆ ಒಳಗ್ ಬರ್ತಿದ್ಯಲ್ಲ, ಎಷ್ಟ ಧೈರ್ಯ ನಿನ್ಗೆ? ನೋಡಿ ಆಚೆ. ಕಾವೇರಿ, ಏನ್ ಮಾಡ್ತಾ ಇದ್ದೀರಾ ನೀವು? ಮೈ ಮೇಲೆ ಪ್ರಜ್ಞೆ ಇಲ್ವಾ? ಎಲ್ಲಾ ಸಲನೂ ನೀವು ಕೂಗಾಡಿ ರಂಪ ಮಾಡೋದು ಚೆನ್ನಾಗಿರಲ್ಲ. ಮನೆಗೆ ಬಂದಿರೋರ್ನ ಹೀಗೆ ಕತ್ತಿಡ್ದು ಹೊರಗೆ ತಳ್ಳಿರೋದು ಬ್ರಹ್ಮ ಅವ್ರ ಮನೆಯವ್ರ ಇತಿಹಾಸದಲ್ಲೇ ಇಲ್ಲ. ಹೇ ಡ್ರಾಮಾ ಕ್ವೀನ್, ಮತ್ತ್ಯಾಕೆ ಇಲ್ಲಿಗೆ ಬಂದೆ? ಈಗ ತೃಪ್ತಿ ಆಯ್ತಾ? ನಿನ್ನಿಂದ ಈ ಮನೇಲಿ ಏನೆಲ್ಲ ಇನ್ಸಿಡೆಂಟ್ ಆಗಿದೆ ಅಂತ ನಿಂಗೆ ಗೊತ್ತಿದ್ಯಲ್ಲ, ಮತ್ತ್ಯಾಕೆ ಎಲ್ಲರ ಮನ್ಸು ಹಾಳು ಮಾಡೋದಕ್ಕೆ ಬಂದಿದ್ಯಾ? ನಿನ್ ಜನ್ಮಕ್ಕಿಷ್ಟು. ಏನೇ ನೋಡ್ತಿದ್ಯಾ? ಹೀಗೆಲ್ಲ ಬೈತಿದ್ರು ನಿನ್ಗೇನು ಅನ್ಸಲ್ವಾ? ಹೋಗೆ. ವೃಂದ, ನೀನ್ ಈ ರೀತಿ ಎಲ್ಲ ಮಾತಾಡೋ ಹಾಗಿಲ್ಲ. ಹೌದು ವೃಂದ, ಅವಳನ್ನ ಈ ಮನೆಯಿಂದ ಹೊರಗಡೆ ಹೋಗು ಅನ್ನೋದಕ್ಕೆ ನಿನಗೆ ಅಧಿಕಾರ ಇಲ್ಲ. ಅಜ್ಜಿ, ಏನ್ ಹೇಳ್ತಿದ್ರ ನೀವು? ವೃಂದನ್ಗೆ ಅಧಿಕಾರ ಇಲ್ವಾ? ಯಾಕೆ ಅಧಿಕಾರ ಇಲ್ಲ? ಅವಳು ಅಗಸ್ತ್ಯನ್ನ ಮದುವೆ ಆಗೋಳು, ಈ ಮನೆ ಸೊಸೆ ಆಗೋಳು ಅಂದ್ಮೇಲೆ ಅವಳು ಇಷ್ಟಕ್ಕಷ್ಟಕ್ಕೆ ಬೆಲೆ ಬೇಡವಾ? ವಿವೇಕ್, ಅಮ್ಮನ ಹತ್ರ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡೋದು ಒಳ್ಳೇದು. ಶಶಿ, ವಿವೇಕ್ ಹೇಳೋದ್ರಲ್ಲಿ ತಪ್ಪೇನಿದೆ? ಈ ದರಿದ್ರದವಳು ನಮ್ಮ ಮನೆಗೆ ಬಂದ್ರೆ ನನ್ನ ಮಗಳ ಮದುವೆಗೆ ತೊಂದರೆ ಆಗತ್ತೆ ಅಂತ ಅಪ್ಪ ಆಗ ನಿಮಗೆ ಗೊತ್ತಿಲ್ವಾ? ಇಲ್ಲಿ ಯಾರಿಗೂ ನನ್ನ ಮದುವೆ ಇಂಪಾರ್ಟೆಂಟೇ ಅಲ್ಲ, ಎಲ್ಲಾರ್ಗೂ ಅವ್ರವ್ರ ಸ್ವಾರ್ಥ, ಅವ್ರವ್ರ ಲೈಫೇ ಇಂಪಾರ್ಟೆಂಟ್. ನನ್ನ ಮದುವೆನೇ ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳ್ದವರೆಲ್ಲ ಎಲ್ಲೆಲ್ಲೋ ಲೈಫ್ನ ಕಟ್ಕೊಂಡಾಯ್ತಲ್ಲ. ಇನ್ನು ನನ್ನನ್ನು ಕೇಳೋರು ಯಾರಿದ್ದಾರೆ ಇಲ್ಲಿ? ಅನಿಕಾ, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ನಾವೆಲ್ಲ ಇಲ್ವಾ? ನೋಡ್ಕೋತೀಯ, ಸುಮ್ಮನಿರು. ಎಡಬಟ್ಟೆಂಕಮ್ಮ, ಹೋಗ್ ಮೊದ್ಲಿಲ್ಲಿದ್ದ. ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ಜಾಗ ಇಲ್ಲ, ತಿರುಗಿ ನೋಡ್ದಂಗೆ ಹೋಗ್ತಾ ಇರ್ಬೇಕು. ಏನೇ ಇನ್ನೂ ಇಲ್ಲೇ ನಿಂತಿದ್ಯಲ್ಲ? ಈ ಮನೆಯವರೆಲ್ಲ ಹೇಳಾಯ್ತಲ್ಲ, ತೊಲಗು ಇಲ್ಲಿಂದ.
ವೃದ್ಧ, ನೀನ್ ಮಾತಾಡ್ಬೇಡ ಅಂದೆ ತಾನೆ? ಯಾಕೆ ಮಾತಾಡ್ಬಾರ್ದು ಅಜ್ಜಿ? ಅಗಸ್ತ್ಯ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಡಿಸೈಡ್ ಮಾಡೋದು ನಾನು. ಯಾಕಂದ್ರೆ ನಾನು ಅವ್ರ ಹೆಂಡತಿ ಆಗೋಳು. ಆಗೋಳು ತಾನೆ, ಇನ್ನು ಆಗಿಲ್ವಲ್ಲ. ಹೆಣ್ಣಾದವಳಿಗೆ ಮೊದಲನೇದಾಗಿ ಇರ್ಬೇಕಾಗಿರೋದು ತಾಳ್ಮೆ. ಅದು ನಿನ್ನ ಹತ್ರ ಒಂಚೂರು ಇಲ್ಲ. ಅತ್ತೆ, ಈಗ ಅದೆಲ್ಲ ಬೇಡದೇ ಇರೋ ವಿಷಯ. ಅಗಸ್ತ್ಯ, ನೀನು ಹೇಳು, ಇವಳನ್ನ ಯಾಕೋ ಕರ್ಕೊಂಡು ಬಂದೆ? ನೀನೇ ಅವಳನ್ನ ಕಳ್ಸಿದ್ರೆ ಒಳ್ಳೇದು. ಇಲ್ಲ, ನಾನು ಸುಮ್ಮನೆ ಇರಲ್ಲ. ಮಾಮ್, ಅವನಿಗೆ ಅಕ್ಕ ಅನ್ನೋಳೊಬ್ಳು ಇದ್ದಾಳೆ, ಅವಳ ಲೈಫ್ ಸೆಟಲ್ ಮಾಡಬೇಕು ಅಂತಿದ್ದಿದ್ರೆ ಅವನು ಈ ರೀತಿ ಮಾಡ್ತಿದ್ನ ಮಾಮ್. ನನ್ನನ್ನು ಮುಂದೆ ಇಟ್ಕೊಂಡು ಹೀಗೆ ಆಟಾಡ್ತಿದ್ದಾನೆ. ಇವನು ನನ್ನ ತಮ್ಮನ? ನಾನು ಇವನ್ನ ಇಷ್ಟು ವರ್ಷ ತಲೆ ಮೇಲೆ ಹೊತ್ಕೊಂಡು ಮೆರ್ಸದ್ನ? ಛೀ! ಅಗಸ್ತ್ಯ, ಯಾಕೋ ನಿನ್ ಸಿಸ್ಸಿಗೆ ನೋವಾಗ್ತಿರೋ ನಿನಗೆ ಕಾಣಿಸ್ತಾ ಇಲ್ವಾ? ಅಗಸ್ತ್ಯ, ನೀವು ತುಂಬಾ ಓವರ್ ಆಗಿ ಆಡ್ತಿದ್ದೀರಾ. ಎಲ್ಲ ಕಡೆ ಇವಳನ್ನ ಯಾಕೆ ಎಳ್ಕೊಂಡ್ ಬರ್ತೀರಾ? ಎಷ್ಟು ಸಲ ಹೇಳದ್ ನಿಮ್ಗೆ, ನನ್ಗೆ ಇವಳು ಮುಖ ಕಂಡ್ರೆ ಆಗಲ್ಲ. ನಾವು ಮದ್ವೆನ ಪೋಸ್ಟ್ಪೋನ್ ಮಾಡಿತ್ತು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಣ ಅಂತ. ನೀವ್ ನೋಡಿದ್ರೆ ನನಗೆ ಏನ್ ಇಷ್ಟ ಆಗಲ್ವೋ ಅದನ್ನೇ ಮಾಡ್ತಿದ್ದೀರಾ. ಹೇಳಿ ಅಗಸ್ತ್ಯ, ನಾನು ಇದನ್ನೆಲ್ಲ ಹೇಗ್ ಸಹಿಸ್ಕೊಳ್ಳಿ, ನೀವೇ ಹೇಳಿ. ಮೊದ್ಲು ಮನೆಯಿಂದ ಆಚೆ ಹಾಕಿ, ಇವಳು ಮನೆಗೆ ಕರ್ಕೊಂಡ್ ಬರಕ್ ಹೇಳ್ತಾರೆ ಯಾರು? ಮೊದ್ಲು ಕಳ್ಸಿ. ಯಾಕೆ ಹೇಳ್ಬೇಕು? ಯಾಕೆ ಹೇಳ್ಬೇಕು? ನಾನೇ ಹೇಳಿದ್ದು, ನಾನೇ ಕಾವೇರಿನ ಇಲ್ಲಿ ಕರ್ಸಿದ್ದು. ಏನ ಈ ಎಡವಟ್ ಟೆಂಕಮ್ಮನ್ ಕರೆಸಿದ್ದು ನೀವಾ? ಹೌದಪ್ಪ, ನಾನೇ ಅವಳನ್ನ ಕರ್ಸಿದ್ದು. ಏನೀಗ? ಅಮ್ಮ, ಅನಿಕನ್ ಮದುವೆ ಇಟ್ಕೊಂಡು ಈ ರಾಮಾಯಣಗಳೆಲ್ಲ ಬೇಕಾ? ರಾಮಾಯಣ ಮಾಡ್ತಿರೋದು ಅವಳಲ್ಲ, ನೀವುಗಳು. ಇಷ್ಟು ದೊಡ್ಡ ಮನೇಲಿ ಅವಳೊಬ್ಳಿಗೆ ಇಷ್ಟು ಜಾಗ ಕೊಡಕ್ಕೆ ಯಾಕಿಷ್ಟೆಲ್ಲ ನೀವು ಕೂಗಾಡ್ತಾ ಇದ್ದೀರಾ? ಮದ್ವೆ ಅಂತ ಎಲ್ರು ಬ್ಯುಸಿ ಆದ್ರೆ ನಾನು ಅಲ್ಲಿ ಇಲ್ಲಿ ಓಡಾಡಕ್ ನನ್ ಕೈಯಲ್ಲಿ ಆಗಲ್ಲ. ಅದಕ್ಕೆ ನಾನ್ ಕರ್ಸಿದ್ದು. ಸಾಕಾಯ್ತಾ? ಅದೆಲ್ಲ ಆಗಲ್ಲ ಅತ್ತೆ. ನಿಮ್ ಜೊತೆ ಇರೋದಕ್ಕೆ ಬೇಕಾದ್ರೆ ನರ್ಸ್ನ ಅಪಾಯಿಂಟ್ ಮಾಡೋಣ. ಆದ್ರೆ ಈ ಸಲ ಮಾತ್ರ ಇವಳು ಈ ಮನೇಲಿ ಇರೋದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಓ, ಹಾಗಾದ್ರೆ ನಾನು ಈ ಮನೇಲಿ ಇರಲ್ಲ. ಆಮೇಲೆ ನಿಮ್ ಚಾಯ್ಸ್. ಕಾವೇರಿ, ಬಾ. ನಾನೇ ಬನ್ನಿ, ಬ್ಯಾಕ್ ಬಾ. ಬಾ ಕಾವೇರಿ. ಬಾ ಕಾವೇರಿ. ಅಜ್ಜಿ, ನಿಮ್ಗೆ ಈ ಮೊಮ್ಮಗಳು ಕಣ್ಣಿಗೆ ಕಾಣಿಸಲ್ವಾ? ಈ ಡ್ರಾಮಾ ಕ್ವೀನ್ ಮನೇಲಿ ಇದ್ರೆ ನಾನಿಲ್ಲಿ ಇರಲ್ಲ ಅಂತ ನಿಮಗೆ ಎಷ್ಟು ಸಲ ಹೇಳ್ಬೇಕು? ನನ್ನ ಮಾತ ಕೇಳಲ್ವಾ? ಈಗ ನೀವೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಬೇರೆ ಹೆದರ್ಸ್ತಾ ಇದ್ದೀರಾ. ನನ್ನ ಮದ್ವೆ ಚೆನ್ನಾಗಾಗೋದು ಈ ಮನೇಲಿ ಯಾರಿಗೂ ಇಷ್ಟ ಇಲ್ವಾ? ಅನಿಕಾ, ಕಾವೇರಿ ಈ ಮನೇಲಿ ಇರೋದ್ರಿಂದ ನಿನ್ಗೆ ಏನ್ ಪ್ರಾಬ್ಲಮ್? ನಿನ್ನ ಮದುವೆ ಚೆನ್ನಾಗಾಗೋಕ್ಕೂ ಈ ಹುಡುಗಿ ಈ ಮನೇಲಿ ಇರೋದಕ್ಕೂ ಏನಾದ್ರೂ ಕನೆಕ್ಷನ್ ಇದೆಯಾ? ಇನ್ಫ್ಯಾಕ್ಟ್
ಕಾವೇರಿ ನಮ್ಮ ಮನೆಯಲ್ಲಿದ್ರೆ ನಿನ್ನ ಮದುವೆ ಇನ್ನೂ ಚೆನ್ನಾಗಾಗತ್ತೆ. ಯಾಕೆ ಹೇಳು? ನಮ್ ಎಲ್ಲರ ಕೆಲಸ ಜವಾಬ್ದಾರಿಗಳನ್ನ ಅವಳು ತಗೊಂಡು ನಮಗೆ ಟೆನ್ಷನ್ ಕಮ್ಮಿ ಮಾಡ್ತಾಳೆ. ನೀವೆಲ್ಲರೂ ಆ ಹುಡುಗಿನ ಕಂಡ್ರೆ ಯಾಕೆ ಇಷ್ಟೊಂದು ಹರಿ ಹಾಯ್ತಿದ್ದೀರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಟೆನ್ಷನ್ ಕಡಿಮೆ ಆಗೋಗಿದ್ದಿದ್ರೆ ಎಲ್ರೂ ಯಾಕೆ ಈಗ ಆಡ್ತಿದ್ರು ಮಾವ? ಅವಳನ್ನ ನೋಡಿದ್ರನ ರಕ್ತ ಕುದಿಯುತ್ತೆ, ಕೋಪ ಬರುತ್ತೆ.